ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 15ನೇ ಪ್ರಶ್ನೆ. ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಇಲ್ಲಿ ಸಂತಾನೋತ್ಪತ್ತಿ ಎಂದರೇನು? ಪೋಷಕ ಜೀವಿಯಿಂದ ಮರಿಜೀವಿಗಳು ಉಂಟಾಗುವುದನ್ನ ಅಥವಾ ಪೋಷಕ ಜೀವಿಗಳು ಮರಿಜೀವಿಗಳಿಗೆ ಜನ್ಮ ಕೊಡುವುದನ್ನ ಸಂತಾನೋತ್ಪತ್ತಿ ಅಂತ ಕರೆಯಲಾಗುತ್ತೆ. ಹಾಗಿದ್ರೆ ಅದರಲ್ಲಿ 2 ವಿಧಗಳು ಬರುತ್ತೆ: ಲೈಂಗಿಕ ಸಂತಾನೋತ್ಪತ್ತಿ, ಅಲೈಂಗಿಕ ಸಂತಾನೋತ್ಪತ್ತಿ. ಇಲ್ಲಿ ಇವ್ರು ಕೇಳಿರೋದೇನು? ಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು? ಇಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ಲಿಂಗಾಣುಗಳು ಅಂತ ಹೇಳ್ತೀವಿ. ಇಲ್ಲಿ ಗಂಡು ಲಿಂಗಾಣು ಅಂತ ಬೇರೆ ಇರ್ತದೆ, ಹೆಣ್ಣು ಲಿಂಗಾಣು ಅಂತ ಬೇರೆ ಇರ್ತದೆ. ಇವೆರಡು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವಂತಹ ಸಂತಾನೋತ್ಪತ್ತಿ. ಸಾಮಾನ್ಯವಾಗಿ ಹೆಣ್ಣು ಲಿಂಗಾಣುವನ್ನ ಅಂಡಾಣು ಅಂತ ಕರೀತಾರೆ. ಇದು ಅಂಡಾಣು, ಹೆಣ್ಣು ಲಿಂಗ. ಅದೇ ತರ ಗಂಡು ಲಿಂಗಾಣುವನ್ನು ಸಾಮಾನ್ಯವಾಗಿ ವೀರ್ಯಾಣು ಅಂತ ಕರೆಯಲಾಗುತ್ತೆ. ಈ ಅಂಡಾಣು ವೀರ್ಯಾಣುವನ್ನ ಸೇರುವಂತದ್ದು ಆಂತರಿಕವಾಗಿಯೂ ಇರಬಹುದು ಅಥವಾ ಬಾಹ್ಯವಾಗಿಯೂ ಇರಬಹುದು. ಈಗ ನಾವು ಮಾನವರಲ್ಲಿ ನೋಡಿದ್ರೆ, ಹಸುವಿನಲ್ಲಿ, ಆನೆ, ಬೆಕ್ಕು, ನಾಯಿ ಇವುಗಳಲ್ಲೆಲ್ಲ ನೋಡಿದ್ರೆ ಏನಾಗುತ್ತೆ? ಹೆಣ್ಣಿನ ದೇಹದ ಒಳಗಡೆ ನಿಷೇಚನವಾಗುತ್ತೆ ಅಲ್ವಾ? ಅಂದ್ರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನವಾಗುತ್ತೆ. ಆದ್ರೆ ಅದೇ ನಾವು ಕಪ್ಪೆಗಳಲ್ಲಿ ನೋಡಿದ್ರೆ, ಕಪ್ಪೆಗಳಲ್ಲಿರ್ಬಹುದು, ನಕ್ಷತ್ರ ಮೀನುಗಳಲ್ಲಿರ್ಬಹುದು, ಅಲ್ಲಿ ಹೆಣ್ಣೇನಿದೆ, ಹೆಣ್ಣು ಕಪ್ಪೆ ಇರ್ಬೋದು, ಅದು ಮೊಟ್ಟೆಯನ್ನ ಇಡ್ತದೆ. ಅದ್ರ ಮೇಲೆ ಗಂಡು ಕಪ್ಪೆ ವೀರ್ಯಾಣುವನ್ನ ಸುರಿಸ್ತದೆ. ಈ ಮೂಲಕ ಅಲ್ಲಿ ಬಾಹ್ಯ ನಿಷೇಚನ ಅಂತ ಕರಿತೀವಿ. ಅಲ್ಲಿ ಹೊರಗಡೆ ಗಂಡು ಮತ್ತೆ ಹೆಣ್ಣು ಲಿಂಗಾಣುವಿನ ಸಮ್ಮಿಲನವಾಗುತ್ತೆ. ಅದು ಹೇಗೆ ಆಗಿರ್ಲಿ, ಆದ್ರೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನದಿಂದ ಪ್ರಾರಂಭವಾಗುವ ಸಂತಾನೋತ್ಪತ್ತಿಗೆ ಲೈಂಗಿಕ ಸಂತಾನೋತ್ಪತ್ತಿ ಎನ್ನುವರು. ಥ್ಯಾಂಕ್ ಯು.